ಮೂಲಭೂತವಾಗಿ ವೀರಶೈವ ಸಿದ್ಧಾಂತ ಗೋತ್ರ ಪರಿಶೋಧಿ ಅದು. ಅದರಿಂದ ವೀರಶೈವ ಅನ್ನೋದನ್ನು ಏನು ಸ್ವಲ್ಪ ಹೇಳಬೇಕಾ ಬರ್ತದಲ್ಲ. ವಿ ಅಂದರೆ ಶಿವ ಜೀವೈಕ್ಯ ವಿದ್ಯೆಯಲ್ಲಿ ಯಾರು ರಮಿಸ್ತಾರೋ ಅವರು ವೀರಶೈವ, ಅಂದರೆ ಅದರಲ್ಲಿ ತೊಡಗಿರ್ತಕ್ಕಂಥವ್ರು. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಏನಾಗ್ತದೆ, ಅತಿ ಪ್ರಾಚೀನವಾಗಿ ಋಷಿವಂಶ ಮತ್ತು ಗಣವಂಶಗಳು ಕಾಣಿಬರ್ತವೆ. ಅಲ್ಲಿ ಕಶ್ಯಪ, ಋಷಿವಂಶದಲ್ಲಿ ಕಶ್ಯಪ, ಭಾರದ್ವಾಜ, ಗೌತಮ, ಜಮದಗ್ನಿ, ಅತ್ರಿ, ವಸಿಷ್ಠ, ಅಗಸ್ತ್ಯ ಮೊದಲಾದ ಋಷಿವಂಶದಲ್ಲಿ ಜನಿಸಿದಂಥವರಿದ್ದಾರೆ. ಅವರ ಋಷಿವಂಶಜರು ಅಂತ ಹೇಳ್ತಕ್ಕಂಥದ್ದು. ಆದರೆ ಈ ಋಷಿಗಳು ಇವರೆಲ್ಲ ಋಷಿವಂಶಕರೆಲ್ಲ ಬ್ರಹ್ಮ ಸೃಷ್ಟಿಗೆ ಸೇರಿದಂಥವರು. ಹೀಗಾಗಿ ಬ್ರಹ್ಮ ಸೃಷ್ಟಿಗೆ ಪೂರ್ವದಲ್ಲಿ ಮಾಡಿದ ಶಿವಸೃಷ್ಟಿ ಕುರಿತು ಒಂದು ವೀರಶೈವ ಸಿದ್ಧಾಂತ ಹೇಳ್ತಕ್ಕಂಥದ್ದು. ಬರ್ತಕ್ಕಂಥ ವೀರ, ನಂದಿ, ಭೃಂಗಿ, ವೃಷಭ ಹಾಗೂ ಸ್ಕಂದನ ಅಂತಕ್ಕಂಥವರು ಶಿವಗಣಗಳಿಂದ ಜನಿಸಿದಂಥವರು ಅಥವಾ ದೀಕ್ಷಿತರಾದ. ಈ ವೀರಶೈವರಿಗೆ ಗಣವಂಶದಿಂದ ಪ್ರಸಿದ್ಧರಾಗಿದ್ದಾರೆ. ಬ್ರಹ್ಮಸೃಷ್ಟಿಗಿಂತಲೂ ಪೂರ್ವದ್ದು ಶಿವಸೃಷ್ಟಿ ಇರ್ತಕ್ಕಂಥ ಮಾತು ಹೇಳ್ತಾರೆ. ಪರಶಿವ ತನ್ನ ಪಂಚಮುಖಗಳಿಂದ ನಂದಿ ಮುಂತಾದವರು ಸೃಷ್ಟಿದ ಬಗ್ಗೆ ಸಿದ್ಧಾಂಶಕ ಅವರು ನಿರೂಪಣೆ. ಅದರ ಒಂದು ಅಂಶ ಅಂದರೆ ಪರಶಿವ ಬ್ರಹ್ಮನಿಗೆ ಹೇಳಿದಂತೆ ಸೃಷ್ಟಿ ಮಾಡುವಂಥ, ನೀನು ಸೃಷ್ಟಿ ಮಾಡ. ಆಗ ಬ್ರಹ್ಮ ಹೇಳಿದಂತೆ ನಾನು ಮಾಡೋಕ್ಕಾಗಿಲ್ಲ ಅಂದಾಗ ಪರಶಿವನು ಹೇಳ್ತಕ್ಕಂಥ ರೀತಿಯಲ್ಲಿ ಬ್ರಹ್ಮನು ಕೂಡ ಅವನು ಹೇಳಿದ ಮೇಲೆ ಶಿವ ತಾನು ಕೊಟ್ಟಂಥ ನಿರ್ದೇಶನದ ಮೇಲೆ ಪೂರ್ತಿ ಮಾಡ್ತಾ ಇರ್ತಕ್ಕಂಥ ಮಾತಿದೆ. ಆದರೆ ಅದಕ್ಕೆ ವಾಸುದೇವ ಸಂಪತ್ತಿಯನ್ನು ಕೂಡ ಶಿವ ಸೃಷ್ಟಿ ಬ್ರಹ್ಮ ಮಾಡಿದ ಮೇಲೆ ಶಿವ ಒಪ್ಕೊಳ್ಳೋದು ವಾಸ ಅಂದರೆ ಹರಿಹರ ಸಾಮರಸ್ಯ ಆದಿಯಿಂದಲೇ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅನ್ನತಕ್ಕಂಥ ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಆದರೆ ವೀರಶೈವ ಸಿದ್ಧಾಂತ ದೃಷ್ಟಿಯಿಂದ ಇದು ಆಗಮಗಳ ಮೇಲೆ ಅವಲಂಬಿತವಾದಂಥದ್ದು. ಹಾಗಾಗಿ ಆಗಮ ಅಂತಕ್ಕಂಥ ಶಬ್ದನೇ ಕೂಡ ಅದರ ತಂತ್ರ ಸಮುಚ್ಚಯದ ರೀತಿಯ ಅದರ ನಿರ್ವಚನ ಅನ್ನತಕ್ಕಂಥ ಉಪಸರ್ಗ ಮತ್ತು ಗಮ್ ಅನ್ನತಕ್ಕಂಥ ಧಾತುವಿನಿಂದ ನಿಷ್ಪನ್ನವಾಗಿದೆ. ಗತಿ ಎಂಬ ಅರ್ಥವನ್ನು ಕೊಡ್ತಕ್ಕಂಥ ಎಲ್ಲ ಧಾತುಗಳು ಜ್ಞಾನ ಎಂಬ ಅರ್ಥವನ್ನು ಕೊಡ್ತವೆ. ಗಮ್ ಧಾತುವಿನ ಪೂರ್ಣ ಜ್ಞಾನ, ಪವಿತ್ರ ಜ್ಞಾನ, ಅಪೌರುಷೇಯ ಯಾವ ಜ್ಞಾನದಿಂದ ಎಲ್ಲ ತಿಳಿಯುತ್ತೋ ಅದನ್ನು ಆಗಮ ಅಂತಕ್ಕಂಥ ವ್ಯಾಖ್ಯಾನ ಮಾಡಿದ್ವಿ. ಅದನ್ನು ನಾವು ಸಿಂಧು ಸಂಸ್ಕೃತಿಯ ನೆಲೆಯಲ್ಲೂ ಕೂಡ ಬರ್ತದೆ. ಇದನ್ನು ಹೇಳಬೇಕಾದ್ರೆ ಈ ನಿಶ್ಚಯ ಪ್ರಾಪ್ತಿಯನ್ನು ಉಪದೇಶಿಸ್ತಕ್ಕಂಥದ್ದು ವಾಚಸ್ಪತಿ ವಿಶ್ವ ತನ್ನ ವೈಶಾಲ್ಯದಲ್ಲಿ ಹೇಳ್ಕೊಂಡು ಬರ್ತಾನೆ. ವೇದಗಳಲ್ಲಿ ಸಂಹಿತೆಗಳೆಂದು ಹೆಸರಿದೆ. ಉಪಸರ್ಗ ಪೂರ್ವದ ಧಾತುವಿನಿಂದ ನಿಷ್ಪನ್ನವಾಗಿ ಅಂದರೆ ಕೂಡಿಸುವುದು ಸಂಕಲನ. ಸಂಹಿತೆಗಳು ಮತ, ವೈದ್ಯ, ಧರ್ಮ ಇತ್ಯಾದಿ ಜ್ಞಾನದ ವಿವಿಧ ಶಾಖೆಗಳ ಕ್ರಮಬದ್ಧ ಜೋಡಣೆ, ಕ್ರಮಬದ್ಧ ರಚನೆಗಳು. ಉಪನಿಷತ್ತುಗಳು ವೇದಗಳ ಸಾರ, ಋಗ್ವೇದ, ಯಜುರ್ಸಾಮವೇದ ಇತ್ಯಾದಿ ಹೇಳ್ತೀವಿ, ಇತಿಹಾಸ ಪುರಾಣ. ಉಪನಿಷತ್ತುಗಳ ಶ್ಲೋಕಗಳನ್ನು, ಸೂತ್ರಗಳು, ಎಲ್ಲ ವ್ಯಾಖ್ಯಾನಗಳು ದಿವ್ಯ ಪುರುಷನ ವಿಸರವಾಗಿದೆ. ಬೃಹದಾರಣ್ಯಕ ಉಪನಿಷತ್ ನೋಡಿ, ಸೃಷ್ಟಿಕಾಲದಲ್ಲಿ ಪರಶಿವನು ಪರಮೋಚ್ಚ ಜ್ಞಾನವನ್ನು ಮಾನವ ಜನಾಂಗದ ಅಭ್ಯುದಯವನ್ನು ಯೋಗ್ಯದ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಹೀಗಾಯಿತು. ಇದನ್ನು ಸಿಂಧು ಸಂಸ್ಕೃತಿಯಲ್ಲಿ ಯಾವ ಸ್ವರೂಪದಲ್ಲಿ ಇರ್ತಕ್ಕಂಥ ಸ್ವಲ್ಪ ನೋಡೋಣ. ಮೊಟ್ಟ ಮೊದಲು ಜಗತ್ತಿಗೆ ಶಿವಲಿಂಗದ ಕಲ್ಪನೆ ಕೊಟ್ಟದ್ದೇ ಸಿಂಧು ಸಂಸ್ಕೃತಿ. ಯೋಗಾಸನ ಶಿವರುದ್ರ, ಇದರಲ್ಲಿ ಅವರ ಶಿರದಲ್ಲಿ ನೋಡಿ ನೀವು ಅರಿತಕ್ಕಂಥ ಆಕೃತಿ ಅದಕ್ಕೆ ತ್ರಿಶೂಲದ ಆಕೃತಿ ಅಲ್ಲ, ಕೇವಲ ಮಧ್ಯೆ ಇರ್ತಕ್ಕಂಥದ್ದು ಶಿವಲಿಂಗ ಊರ್ಧ್ವಲಿಂಗದ ಒಂದು ಸ್ವರೂಪ, ಛತ್ರಾಕಾರದ ಸ್ವರೂಪ. ಮತ್ತು ಈ ಸಂಸ್ಕೃತಿ ಅರಳಿದ್ದಲ್ಲಿ ಪ್ರಜ್ಞಾನದಿ ಪ್ರದೇಶದ ಹರಪ್ಪನೆಲೆ. ಹರಪ್ಪನ ಶಬ್ದ ಬಿಡಿಸಿ
ಹರ ಪ್ಲಸ್ ಅಪ್ಪ. ಆರ್ಯಾನಿಕ ಅಯ್ಯ ಅನ್ನೋದು ಕನ್ನಡ ಶಬ್ದ ತದ್ಭವ, ಅದರ ಅಪ್ಪ ಕನ್ನಡ ಪದ ಅನ್ನತಕ್ಕಂಥ ಮಾತು ಬರ್ತೀವಿ. ಕರ್ನಾಟಕದಿಂದ ಹರಪ್ಪ ಶಬ್ದಕ್ಕೆ ಇದು ಚಿನ್ನ ಹೋಗ್ತಿತ್ತು. ಮತ್ತು ಬೆಲುಚಿಸ ಬ್ರಾಹಿ ಭಾಷೆಯಲ್ಲಿ ಕನ್ನಡ ಮತ್ತು ಗೊಂಡಿ ಶಬ್ದಗಳಿವೆ ಅಂತಕ್ಕಂಥ ಮಾತು ಹೇಳ್ತಾರೆ. ಹೀಗಾಗಿ ಅಪ್ಪ ಅಂತಕ್ಕಂಥ ಶಬ್ದ ಕನ್ನಡದ ಸ್ಥಳನಾಮ ಬರೋದಕ್ಕೆ ಬಹುಶಃ ಸಿಂಧೂ ಸಂಸ್ಕೃತಿಯಲ್ಲಿ ಕನ್ನಡದ ಕಾಣಿಕೆಯೂ ಇರತಕ್ಕಂಥ ಸಾಧ್ಯತೆ ನಾವು ಪರಿಶೀಲಿಸ್ಬೋದು. ಅದು ಬಂಜ ಶಿವಲಿಂಗದ ಬಾಣ ಭಾಗ, ಮಧ್ಯ ಭಾಗ, ಅದು ಬಾಣ ಅಂತೀವಿ ನಾವು, ರುದ್ರ ಭಾಗ ಅಂತ ಕೂಡ ಹೇಳ್ತೀವಿ. ಅದು ಸುತ್ತ ಇರತಕ್ಕಂಥದ್ದು ಜಲಹರಿ. ನಾವು ಶಿವಲಿಂಗದ ಯಾವುದನ್ನು ನೋಡ್ತೀವಿ? ರುದ್ರ ಭಾಗ ನೋಡ್ತೀವಿ, ಅಂದರೆ ಬಾಣ ಭಾಗವಲ್ಲ. ಮತ್ತು ವಿಷ್ಣು ಭಾಗ ಜಲಹರಿ. ಈ ವಿಷ್ಣು ಭಾಗ ಮತ್ತು ರುದ್ರ ಭಾಗ ಸೇರಿ ಇರ್ತಕ್ಕಂಥದ್ದು ಇದಿಲ್ಲ, ಇದು ಇವೆರಡು ಇರ್ತಕ್ಕಂಥ ಶಿವಲಿಂಗ. ಇಡೀ ಜಗತ್ತಿಗೆ ಈ ಪರಿಕಲ್ಪನೆ ಕೊಟ್ಟಿದ್ದು ನಮ್ಮ ಸಿಂಧೂ ಸಂಸ್ಕೃತಿಯ ಈ ಶಿವಲಿಂಗ ರುದ್ರಭಾಗ ಇರ್ತಕ್ಕಂಥದ್ದು. ಇದು ನಾವು ದೇವಸ್ಥಾನಗಳಲ್ಲಿ ನೋಡಿ ಜಲಹರಿ ಅಂತ ಹೇಳ್ತೀವಿ. ಜಲಹರಿ ಹೋಗ್ತಕ್ಕಂಥದ್ದು ಮಧ್ಯೆ ಇರ್ತಕ್ಕಂಥ ಶಿವಲಿಂಗ ರುದ್ರಭಾಗ ಕೂಡ ನಾವು ಹೇಳ್ತೀವಿ. ಹೀಗಾಗಿ ಈ ಶಿವಲಿಂಗದ ಸ್ತ್ರೀ ಮತ್ತು ಪುರುಷ ಎರಡರ ಸಂಯೋಗ ಇದೆ ಅಂತಕ್ಕಂಥದ್ದು. ಅಂದರೆ ಶ್ರೀಪುರ ಸಂಯೋಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂರ್ತಿಯಾಗಿ ಮಿಳಿತವಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ನಮ್ಮ ಜಚನಿಯವರು, ನಡುಮಾವಡಿ ಪೀಠದ ಶ್ರೀಶೈಲ ಜಗದ್ಗುರು ಅಂತ ಜಚನಿಯವರು ಸಿಂಧೂ ಸಂಸ್ಕೃತಿ ಕಂಡು ಬರ್ತಕ್ಕಂಥ ಇದಕ್ಕೆ ಬಾಳಾಕ್ಷಸಿದ್ಧಿಯ ಮುನಿವರಣ್ಯ ಸಿಂಧೂ ಸಂಸ್ಕೃತಿ ಜೀವನಾದರ್ಶ ಪ್ರತಿಭೆ, ಇದನ್ನು ಅವರು ರುದ್ರ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಸಿಂಧೂ ಸಂಸ್ಕೃತಿಯಲ್ಲಿ ನಾವು ವೇದಗಳು ಕಾಣ್ತಾ ರುದ್ರನಿಗೆ ಹೆಚ್ಚು ಪ್ರಭಾವ ಕೊಡ್ತೀವಿ ನಾವು ದಿಟ. ಆದರೆ ಸಿಂಧೂ ಸಂಸ್ಕೃತಿ ರುದ್ರನಿಂದಲೂ ಕೂಡ ಅದು ಪ್ರಣೀತವಾಗಿದೆ. ಈ ರುದ್ರನ ಮಗ ವೀರಭದ್ರ, ರುದ್ರಸ್ಸ ತನಿಯೋರ ರುದ್ರ. ಆದ್ದರಿಂದ ವೀರಭದ್ರಲ್ಲಿ ಇದು ಪರಿಕಲ್ಪನೆ ಅಲ್ಲಿಂದ ಹುಟ್ಕೊಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಕುಶಲ್ ನೆಕ್ಸ್ಟ್ ನೋಡಿ, ಇದನ್ನ ಸ್ಪಷ್ಟವಾಗಿ ಕಾಣ್ತಿದೆ ನೋಡಿ. ಮೊದಲೇ ಇರ್ತಕ್ಕಂಥ ರುದ್ರಭಾಗ, ಸುತ್ತಲೂ ಹರಿಯತಕ್ಕಂಥ ನದಿ ಇದರಿಂದ ಅದು ವಿಷ್ಣು ಭಾಗ ಜಲಹರಿ. ಹೀಗಾಗಿ ಶಿವಲಿಂಗದ ಪರಿಕಲ್ಪನೆಯನ್ನು ಭಾಳ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ನಮ್ಮ ಸಿಂಧೂ ಸಂಸ್ಕೃತಿಯ ಒಂದು ವಿಶಿಷ್ಟ ಇದು ಭಾಗ ಅಂತಕ್ಕಂಥ ಯೋಚನೆ ಮಾಡೋದು ಇಲ್ಲಿ. ಇನ್ನು ನೆಕ್ಸ್ಟ್ ಇದು ಶಿವನ ಪಂಚಮುಖಗಳು ಅಂದರೆ ಕೈಲಾಸ ಮಾನಸ ಸರೋವರದಲ್ಲಿರ್ತಕ್ಕಂಥ ಈ ಪಂಚಮುಖಗಳಿಂದಲೇ ಸದ್ಯೋಜಾತ ಮುಖಗಳಿಂದಲೇ ಈ ಋಷಿಗಳು ಉತ್ಪನ್ನವಾದರೂ ಇರತಕ್ಕಂಥ ಮಾತನ್ನು ನಾವು ಕಾಣ್ತೀವಿ. ಪಂಚಮುಖಗಳಿಂದ ಇದರಲ್ಲಿ ಎರಡರಿಂದ ಗೋತ್ರ, ವೀರಶೈವ ಪ್ರಣೀತವಾದಂಥ ಗೋತ್ರ ಪುರುಷರು ಉಂಟು ಮತ್ತು ಬ್ರಹ್ಮಸೃಷ್ಟಿಯ ಗೋತ್ರಗಳುಂಟು. ನಮ್ಮ ಯತಿರಾಜ್ ಸಂಪತ್ಕುಮಾರ್ ಅವರು ಮೇಲುಕೋಟೆಯಲ್ಲಿ ಸ್ವಾಮಿಗಳಾಗಿದ್ದರು. ಇದು ಅವರ ಮೊಕ್ಕ ನಮ್ಮ ಮಲ್ಲೇಶ್ವರದಲ್ಲಿತ್ತು. ಅವರು ಎಷ್ಟು ವೈಶಾಲ್ಯತೆ ಇದೆ ಅಂತಂದರೆ ಒಬ್ಬ ಸಾಮಾನ್ಯರು ಕೂಡ ಎಷ್ಟು ಮಟ್ಟಿಗೆ ಇದು ಮಾಡ್ತಿದ್ರು. ಈ ಗೋತ್ರ ಹೇಳಕ್ಕೆ ಮುಂಚೆ ಆದರೆ ಹೇಳ್ತಾರೆ. ಒಂದು ಸಂದರ್ಭ ಬಂದು ಅಲ್ಲಿ ಮೊಕ್ಕ ಹೋಗಿದ್ದೆ ಅವ್ರು ನೋಡೋಕ್ಕೆ. ಆವಾಗ ಹೆಣ್ಣು ಮಗಳು ಮತ್ತು ತನ್ನ ಭಕ್ತಿ ನಿವೇದನೆ ಮಾಡಿ ಅವರು ಕೊನೆ ಪ್ರಸಾದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಳೆಹಣ್ಣು ಕೊಟ್ಟರು. ಹಾಕಿ ಹಿಂದಕ್ಕೆ ತಂದು ಕೊಟ್ಟರು. ಸ್ವಾಮೀಜಿ ಇದು ಕೊಳತು ಹೋಗಿದೆ. ತಕ್ಷಣ ಅವರು ಕ್ಷಮೆ ಕೋರಿ, ಇವತ್ತೊಂದು ದೊಡ್ಡ ಮನುಷ್ಯ ಕ್ಷಮೆ ಕೋರಲಿ, ಎಲ್ಲ ಪ್ರಶ್ನೆ ಕ್ಷಮೆ ಕೋರಿ ಅವ್ರು ಹೋದ್ಮೇಲೆ ಕೇಳಿ, ಸ್ವಾಮೀಜಿ ಆಕೆ ಭಕ್ತಿ ಕೊಟ್ಟರೆ ನೀವು ಕ್ಷಮೆ ಯಾಕೆ ಕೋರಿದ್ದೀವಿ? ಏನು ಹೇಳಿದ್ರೆ ಗೊತ್ತಾ? ನೋಡಪ್ಪ, ನಾನು ಯಾವ ಮನಸ್ಸಲ್ಲಿ ಕೊಡಬೇಕಾಗಿತ್ತು. ಆಕೆ ಒಬ್ಬ ಭಕ್ತಿಯಾಗಿ ಬಯಸ್ತಕ್ಕಂಥದ್ದು ಶುಭವನ್ನು ಬಯಸ್ತಾಳೆ. ಆ ಶುಭ ಕಾರ್ಯಕ್ಕೋಂಥ ಸಂದರ್ಭವನ್ನು ನಾವು ಕೊಡಬೇಕಾಗಿ. ಆದ್ದರಿಂದ ಅಂಥ ಬಾಳೆಹಣ್ಣು ಹೋಗಬಾರ್ದು. ಅದೆಲ್ಲ ಕ್ಷಮೆ ಕೋರಿ ನಾನು ಬೇರೆ ಇದು ಕೊಟ್ಟೆ. ಇದು ಒಬ್ಬ ಗುರುವಿನಲ್ಲಿ ಕಂಡು ಬರ್ತಕ್ಕಂಥ ಮಹಾವೈಶಿಷ್ಟ್ಯ. ಅಂಥ ವೈಶಿಷ್ಟ್ಯದ ನೆಲೆಯಲ್ಲಿ ಅವರು ಗೋತ್ರದ ಬಗ್ಗೆ ಅವರು ಹೇಳ್ತಕ್ಕಂಥದ್ದು ಅಂದರೆ, ಗೋತ್ರ ಎಂದರೆ ತಾನು ಹುಟ್ಟಿದ ವಂಶದ ಮೂಲ ಪುರುಷನ ಹೆಸರು. ಯಾವ ಋಷಿ ವಂಶದಲ್ಲಿ ಹುಟ್ಟಿದನೋ ಅವನ ಹೆಸರಿಂದೇ ಅದರಲ್ಲಿ ಒಂದು ಮನೆತನ ಅಂತಕ್ಕಂಥದ್ದು. ಮುಂದೆ ಪ್ರವರ ಬರ್ತದಲ್ಲ, ಪ್ರವರ ಆಯಾ ವಂಶದಲ್ಲಿ ಬಂದ ಪ್ರಸಿದ್ಧರಾದ ತಮ್ಮ ತಾತ ಮುತ್ತಾತಂದಿರ ಹೆಸರು. ಅವರಿಂದ ಕೆಲವು ತಲೆಮಾರುಗಳು ಬಿಟ್ಟು ಇನ್ನೊಬ್ಬ ಪ್ರಸಿದ್ಧರಾದವರ ಹೆಸರು. ಅವರು ಸರ್ವ ವಿಷಯಗಳಲ್ಲಿ ಪ್ರಸಿದ್ಧರಿರಬೇಕು. ಆ ರೀತಿ 3 ಅಥವಾ 5 ಹೆಸರನ್ನು ನೆನೆಸಿಕೊಂಡು ಹೇಳುವುದು ಹೇಳಿದರೆ ಅದು ಜ್ಞಾನವಂತರಾದ್ದರಿಂದ ಅವರನ್ನು ಋಷಿ ಎನ್ನುವುದು,
ತ್ರಯರ್ಷೇಯ ಪಂಚಾರ್ಷೇಯ ಅಂದರೆ ಆ ಪ್ರಸಿದ್ಧರಂಥ 3 ಜನ ಗುರುತಿಸ್ತಕ್ಕಂಥ ಐದು ವಿದ್ವಾಂಸ ಗುರುತು ಹೇಳ್ತಕ್ಕಂಥದ್ದು ಗೋತ್ರಗಳು ಹೇಳ್ಕೊಳ್ತಕ್ಕಂಥ ಅಂಶನ ಮಾತಲ್ಲಿ ಹೇಳ್ತಾರೆ. ಸೂತ್ರ ಅಂತಕ್ಕಂಥದ್ದು ವೇದ ಧರ್ಮ ತಿಳಿಯಲು ಆಚರಿಸಬೇಕಾದ ಅನೇಕ ಸೂತ್ರಗಳಿವೆ. ಆಪಸ್ತಂಭ, ಅಶ್ವರಾಯನ, ಇತ್ಯಾದಿ ದ್ರಾಮಾಯ ಸೂತ್ರ ಇತ್ಯಾದಿಗಳು ಹೇಳ್ಕೊಂಡು ಬರ್ತಾರೆ. ಹೀಗೆ ಗೋತ್ರ ಸೂತ್ರಗಳನ್ನು ಆಧಾರಗಳನ್ನು ನಮ್ಮ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಮೊದಲಿಂದ ಬಂದಿರತಕ್ಕಂಥ ಇದನ್ನು ಈ ಗೋತ್ರ ಋಷಿಗಳ ಆವಿರ್ಭಾವವನ್ನು ಚತುರ್ಮುಖ ಬ್ರಹ್ಮನಿಂದ ಪರಂಪರೆಯಾಗಿ ಬಂತು ಅನ್ನೋ ಮಾತ್ರ. ಆ 7 ಋಷಿಗಳಿಂದ ಯಾವುದು ಭೃಗು, ಅಂಗಿರಸ, ಮರೀಚ, ಅತ್ರಿ ಇತ್ಯಾದಿ. ಅದರಲ್ಲೇನಾಗುತ್ತೆ, ಈ ವಂಶಗಳು ಹೇಳ್ತಕ್ಕಂಥ ಮೂಲ ಪುರುಷಗಳು ಹೇಳುವಾಗ ಜಮದಗ್ನಿ, ಭಾರದ್ವಾಜ, ಗೌತಮ, ಪುತ್ರ ಇತ್ಯಾದಿ ಕೆಲವೊಂದು ರಿಪೀಟ್ ಆಗ್ತಾರೆ ಅದೇ ವಂಶದಲ್ಲಿ ಮತ್ತೆ. ಹೀಗಾಗಿ ಈ ಋಷಿ ವಂಶಗಳು ಹೇಳ್ತಕ್ಕಂಥದ್ದಲ್ಲಿ ನಮ್ಮ ಪರಂಪರೆ ಹೀಗೆ ಉತ್ತಮರಿಂದ, ವಿದ್ವಾಂಸರಿಂದ, ಪುಣ್ಯವಂತರಿಂದ ಬಂದಿದೆ ಅಂತಕ್ಕಂಥ ಮಾತಕ್ಕೆ ಇದನ್ನು ಅವರು ಹೇಳ್ಕೊಂಡು ಬರ್ತಾರೆ. ಹೀಗಾಗಿ ಬ್ರಹ್ಮ ಸೃಷ್ಟಿಯಲ್ಲೂ ಕೂಡ ಗೋತ್ರದ ಈ ಅಂಶಗಳು ಕಂಡು ಬರ್ತವೆ. ಹಾಗೆ ಶಿವ ಸೃಷ್ಟಿಯಲ್ಲೂ ಕೂಡ ವೀರಶೈವ ಸಿದ್ಧಾಂತ ನಮಗೆ ಕಂಡು ಬರ್ತದೆ. ಇದರಲ್ಲಿ ಸೂತ್ರದಲ್ಲಿ ಬರ್ತಕ್ಕಂಥದ್ದಂದರೆ ಪೂಜಾ ಕರ್ಮಗಳನ್ನು ಅವರವರ ಆಚರಣೆ ಪದ್ಧತಿಯಲ್ಲಿ ವಿವರಿಸ್ತಕ್ಕಂಥ ಗ್ರಂಥಗಳು ಸೂತ್ರಗಳು. ವೈದಿಕ ಪರಂಪರೆ ಈ ಬಗ್ಗೆ ವಿವರಗಳು ಬೋಧಾಯನ ಆಪಸ್ತಂಭಗಳು ಬಂದರೆ ವೀರಶೈವದಲ್ಲಿ ಏನು ಬರ್ತದೆ, ವೀರ, ನಂದಿ, ಭೃಂಗಿ, ವೃಷಭ ಮತ್ತು ಸ್ಕಂದ ಪಂಚಗೋತ್ರಗಳಲ್ಲಿ ವೀರಶೈವರಿಗೆ ಕ್ರಮ ಬರ್ತದೆ. ಅದರಲ್ಲಿ ವೀರಗೋತ್ರಕ್ಕೆ ಪಡಿಬಿಡಿ ಸೂತ್ರ ಮತ್ತು ವೀರಶೈವ ಅಂತ ರಮಾಪುರಿ ಪೀಠಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಡ್ತಕ್ಕಂಥ ವೃಷ್ಟಿ ಸೂತ್ರ, ಹಾಗೆ ನಮ್ಮ ಕೇದಾರ ಪೀಠಕ್ಕೆ ಲಂಬನ ಸೂತ್ರ, ಶ್ರೀಶೈಲ ಪೀಠಕ್ಕೆ ಬುತ್ತಾಗಚಕ ಸೂತ್ರ, ಕಾಶಿಗೆ ಪಂಚವರ್ಣ ಸೂತ್ರ ಅಂತ ಹೇಳ್ಕೊಂಬರ್ತಾರೆ. ಆದರೆ ಪಾಶುಪತ ಆಗಮದ ರೀತಿ ಏನಾಗುತ್ತೆ, ವೀರಗೋತ್ರ ಅಂದರೆ ನಮ್ಮ ರಮಾಪುರಿ ಪೀಠದ್ದು. ಇದರ ಇನ್ನೊಂದು ಅಂಶ ಅಂದರೆ ನಾನು ಕೊಡಗಿನಲ್ಲಿ ಕಂಡುಹಿಡಿದಂಥ ಒಂದು ಶಾಸ್ತ್ರದಲ್ಲಿ ಗೋಪತಿ ಕೋಕ್ಷ ಅಂತ ಹೇಳ್ಕೊಂಡು ಕೊನೆಗೆ ಭದ್ರಗೋತ್ರ ಶಿಕ್ಷಣ ಅಂತಾರೆ. ಅಂದರೆ ಭದ್ರಗೋತ್ರ ಬೇರೆ ಕಡೆ ಇವರು ಹೇಳಿಲ್ಲ, ಆದರೆ ವೀರಗೋತ್ರಕ್ಕೆ ಭದ್ರಗೋತ್ರ ಅಂತ ಹೇಳಿರಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡೋಕ್ಕೆ ಬರ್ತದೆ. ಯಾಕೆಂದರೆ ರಮಾಪುರಿ ಪೀಠಕ್ಕೆ ಅವರೇ ಗೋತ್ರ ಪುರುಷ, ಹಾಗಾಗಿ ಭದ್ರಗೋತ್ರ ಅಂತಕ್ಕಂಥ ಕೂಡ ಇನ್ನೊಂದು ಹೆಸರು ರಮಾಪುರಿ ವೀರಗೋತ್ರಕ್ಕೆ ಆಗಿರ್ತಕ್ಕಂಥ ಸಂದರ್ಭ ನಾವು ಬರ್ತದೆ. ಮತ್ತು ಎಂ ಜಿ ನಂಜನಗೂಡು ಹೇಳ್ತಕೊಳ್ತಾ ಈ ಸೂತ್ರಗಳ ಬಗ್ಗೆ ಹೇಳ್ತಾ ಪ್ರತಿಯೊಂದು ಸೂತ್ರಕ್ಕೂ ಅವರವರದೇ ಅಂತ ಕ್ರಮವಾದಂಥ ಅದು ಕ್ರಮವಾಗಿ ಕ್ರಾಮಿಕ ಆಗಮ, ದೀಪ ಆಗಮ, ವಿಜಯ ಆಗಮ ಇತ್ಯಾದಿ ಆಗಮಗಳು ಅವುಗಳಿಗೆ ಪೋಷಣೆ ಕೊಡ್ತವೆ. ಸಾಮಾನ್ಯ ವೀರಶೈವ ಲಕ್ಷಣಗಳನ್ನು ಹೇಳ್ತಕ್ಕಂಥದ್ರಲ್ಲಿ ಸೂಕ್ಷ್ಮಕ್ರಮ ಗೋತ್ರದ ಬಗ್ಗೆ ಹೀಗೆ ಹೇಳುತ್ತೆ. ಗೋತ್ರಂಚ ಶಿವಗೋತ್ರಂ ನಾಮಾಪಿ ಶಿವನಾಮಾಪಿ ಚ ಸದಾಶಿವೌ ಚ ಇತರೆ ಬಾಂಧವಾ ಶಿವಕರ್ಣ ಶಿವಕಿಂಕರ. ಅಂದರೆ ಗೋತ್ರವು ಶಿವಗೋತ್ರ, ನಾಮವು ಶಿವನಾಮ, ಪಾರ್ವತಿ ಪರಮೇಶ್ವರರು ತಂದೆ ತಾಯಿಗಳು ಮತ್ತು ಶಿವಭಕ್ತರು ಬಂಧುಗಳು. ಅಂದರೆ ವೀರಶೈವ ಗೋತ್ರ ಪುರುಷರು ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದರು ಶಿವನ ಅಂಶಗಳಿಂದ ಅದರಲ್ಲಿ ಶಿವಗೋತ್ರ ಅಂತಕ್ಕಂಥ ಸೂಕ್ಷ್ಮದಲ್ಲಿ ಹೇಳಿದೆ. ಹೀಗೆ ಬಹುಶಃ ವೀರಶೈವ ಶಬ್ದ ಶಿವಗೋತ್ರ ಎಂಬ ಪೂರ್ತಿ ಇದರಿಂದ ಕೂಡ ನಮಗೆ ಶಿವಗೋಣ ಗಣವಂಶದಲ್ಲಿ ಕಂಡು ಬರುತ್ತೆ ಅನ್ನೋದು ಗಮನಿಸಬೇಕು. ನಂತರ ಬ್ರಹ್ಮನು ಅದನ್ನು ಮೊದಲೇ ಹೇಳಿದ್ದೀನಿ, ಜಗತ್ತಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಶಿವನಿಂದ ಪಡ್ಕೊಂಡು ಅನ್ನೋದು ಮಾತು ಈಗ ಅದು ಹೇಳಿದೆ. ಗೋತ್ರ ಎಂದರೆ ಭಾಷಾ ದೃಷ್ಟಿಯಿಂದ ತನ್ನ ವಂಶದ ಅತ್ಯಂತ ಮೂಲ ಋಷಿ ಎಂದರ್ಥ. ತನ್ನ ಬುಡಕಟ್ಟಿನ ಅತ್ಯಂತ ಮೇಧಾವಿ ಋಷಿ ಎನ್ನಬಹುದು. ಅಂದರೆ ಬುಡಕಟ್ಟಿಗೆ ಎಷ್ಟು ಮೌಲ್ಯ ಇತ್ತು ಅನ್ನೋದು ಗಮನಿಸಬೇಕು. ನಾವೆಲ್ಲ ಬುಡಕಟ್ಟಿನಿಂದ ಬಂದಿರೋರು. ಇವತ್ತು ಎಷ್ಟೇ ಇದಾದರೂ ಕೂಡ ನಾವು ಬುಡಕಟ್ಟನ್ನು ಬರಿತೀವಿ ನಾವು ಮೊದಲೇ. ಅಂದರೆ ಪ್ರವರ ಎಂದರೆ ಆ ಗೋತ್ರದ ಋಷಿಯ ಸಂತಾನವಾಗಿ ಹುಟ್ಟಿ ಜ್ಞಾನ ಭಂಡಾರದ ಆಕಾರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ ಪ್ರಸಿದ್ಧನಾದವನು ಅವಳು. ಇನ್ನೊಂದು ಅರ್ಥ, ಬಾಲಕುಲಂಬ ತನ್ನ ತಂದೆಯ ಗುರುಕುಲದಲ್ಲಿ ಆಶ್ರಮದ ಕಾರಣಾಂತರದಿಂದ ಅಧ್ಯಯನ ಮಾಡುವಾಗ ಬೇರೆ ಋಷಿ ಆಶ್ರಮಕ್ಕೆ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಪ್ರಸಿದ್ಧ ವ್ಯಕ್ತಿಯಾದರೆ ಮಾತ್ರ ಅವನ ಹೆಸರು ಅಲ್ಲಿ ಪ್ರವರ ಋಷಿಯಾಗಿ ಬರ್ತಕ್ಕಂಥ ಸಾಧ್ಯ ಆಗುತ್ತೆ ಅನ್ನೋ ಮಾತು ಬರ್ತದೆ.
ಇದು ವೀರಭದ್ರ ದೃಷ್ಟಿಯಿಂದ ಗೋತ್ರದ ದೃಷ್ಟಿಯಿಂದ ವೀರಭದ್ರ ಪುತ್ರ ವೀರಶಿವನ ಅಂತಕ್ಕಂಥ ಹೆಸರಿತ್ತು. ವಿಷ್ಣು ತನ್ನ ಕಣ್ಣ ತಾವರೆಯನ್ನು ಅರ್ಪಿಸಿದ ಬೇರೆ ನಮ್ಮ ಶರಭೋಪನಿಷದಲ್ಲಿ ಮಾತು ಬರ್ತಿದೆ. ಯೋ ವಾಮಪಾದಾರ್ಚಿತ ವಿಷ್ಣು ನೇತ್ರ ತಸ್ಮೈ ದದಾತಿ ಚಕ್ರವತಿಯೋ ರುದ್ರಾಯಾಸ್ತು. ಅಂದರೆ ದಕ್ಷಿಣವಾದ ಮೇಲೆ ವೀರಭದ್ರ ಮಹಾಕೋಪ ಇರುತ್ತೆ. ಆ ಕೋಪವನ್ನು ತಪ್ಪಿಸ್ಬೇಕಾದ್ರೆ ವಿಷ್ಣು ತನ್ನ ನೇತ್ರಕವನ್ನು ಅರ್ಪಿಸ್ತಾನೆ. ಅಂದರೆ ಆ ನೇತ್ರಗಳು ಅರ್ಪಿಸ್ತಕ್ಕಂಥ ಸಂದರ್ಭ ಜನಪದದಲ್ಲಿ ಹೇಗೆ ಬಂದಿರುತ್ತೆ ಹೇಳ್ತೀವಿ. ಅರ್ಪಿಸಿದಾಗ ನಾವು ರುದ್ರ ಕೋಪ ತವಿಯುತ್ತೆ ಅಂತ ಹೇಳ್ತಾರೆ. ಅಂಥ ವಿಷ್ಣು ನೇತ್ರ ಇಡೀ ಕರ್ನಾಟಕದಲ್ಲಿ ಅವರು ಎಡಪಾದಕ್ಕೆ ಅರ್ಪಿಸಿದಂಥ ವಿಷ್ಣುವಿನ ಸಂಕೇತ ಕೊಡಗಿನ ಮ್ಯೂಸಿಯಮ್ನಲ್ಲಿರ್ತಕ್ಕಂಥ ವೀರಭದ್ರ ಕಾಲಿನಲ್ಲಿ ನಮ್ಗೆ ಕಂಡು ಬರ್ತದೆ. ಮತ್ತು ಇದನ್ನು ಕೂಡ ನಾವು ಹಲ್ಮಿಡಿಯಲ್ಲಿ ನಾವು ವೀರಭದ್ರ ವಾರ್ಷಿಕೋತ್ಸವದಲ್ಲಿ ಕೊಂಡ ಹಾಯತಕ್ಕಂಥ ಸಮಯದಲ್ಲಿ ವೀರಭದ್ರನ ಪಾದದಿಂದ ಒಂದು ಕಮಲದ ಮುಗ್ಗನ್ನು ಇಟ್ಟು ಆ ಸೂತ್ರವನ್ನು ತೆಗೆದು ಕೊಂಡದ ಹತ್ರ ತರ್ತಾರೆ. ಕೊಂಡ ಹಾಯಕ್ಕೆ ಮುಂಚೆ ಒಳಗಡೆ ಒಂದು ಕುಂಭದಲ್ಲಿ ಅದನ್ನಿಟ್ಟು ಕೊಂಡದ ಒಳಗಡೆ ಇಡ್ತಾರೆ. ಕೊಂಡ ಹಾಯ್ದ ನಂತರ ಬೆಂಕಿಯಿಂದ ತೆಗೆದಾಗ ಆ ಮೊಗ್ಗು ಕಂದಿರಲ್ಲ ಅರಳಿರ್ತದೆ. ಈ ಅರಳಿದಂಥ ಪ್ರಸಾದವನ್ನು ಎಲ್ಲರಿಗೂ ಹಂಚ್ತಾರೆ. ಅದರ ಅರ್ಥ ಏನಾಯಿತು? ನೇತ್ರವನ್ನು ಕೊಟ್ಟಂಥ ವೀರಭದ್ರ ಇದನ್ನು ಈ ಪ್ರಸಾದವನ್ನು ಈ ಪರಂಪರೆ ವಿಷ್ಣು ನೇತ್ರವನ್ನು ಅರ್ಪಿಸಿದಂಥ ಪರಂಪರೆ ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರ ಸಿಕ್ಕಿದಂಥ ಹಲ್ಮಿಡಿಯಲ್ಲಿ ಇವತ್ತು ವೀರಭದ್ರ ಆರಾಧನೆಯಲ್ಲಿ ಆ ಸೂಚನೆ ಕೊಡ್ತಾರೆ. ಹೀಗೆ ಜನಪದದಲ್ಲಿ ಆ ಸಿಂಧೂ ಸಂಸ್ಕೃತಿ ಬಂದಂಥ ಸಂದರ್ಭ ಇವತ್ತು ಕೂಡ ನಡ್ಕೊಂಡ್ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಕಂಡು ಬಂದಿದೆ. ಅದು ಶಿಲ್ಪ ಸ್ವರೂಪದಲ್ಲಿ ನಮ್ಮ ಕೊಡಗಿನ ಮ್ಯೂಸಿಯಂನಲ್ಲಿ ವೀರಭದ್ರ ಶಿಲ್ಪ. ಆ ಶಿಲ್ಪ ಹೇಳ್ತಕ್ಕಂಥದ್ದು ನಮ್ಮ 1985 ಬಂದಂಥ BN ಸತ್ಯಜ್ಞವರ ಕೊಡಗು ಜಿಲ್ಲಾ ಕನ್ನಡ ಗೆಜೆಟಿಯರ್ನಲ್ಲಿ ಚೋಳ ಪ್ರತಿಷ್ಠಾ ವೀರಭದ್ರ ಕಾವೇರಿ ಪ್ರತಿಷ್ಠಾಪನೆ ಆಗ್ತದೆ. ಬಹುಶಃ ಆ ವೀರಭದ್ರ ಶಿಲ್ಪ ಇವತ್ತಲ್ಲಿ ಇರತಕ್ಕಂಥ ಒಂದು ಸಾಧ್ಯತೆ ಕೂಡ ಇರ್ಬೋದು. ಏನೇ ಆಗಲಿ ವೀರಭದ್ರರಿಗೆ ಒಂದು ಕಣ್ಣನ್ನು ಅರ್ಪಿಸ್ತಕ್ಕಂಥ ನೇತ್ರಕದ ಚಿಹ್ನೆಯನ್ನು ಅಲ್ಲಿ ಇವತ್ತು ನಾವು ಕಂಡುಬಾರ್ದು. ಅಂದರೆ ಜನಪದ ಉಳಿಸ್ಕೊಂಡು ಬಂದಿದೆ. ನಾವು ದೊಡ್ಡವರು ಉಳಿಸ್ಕೊಂಡು ಬರ್ತೇವೆ. ಜನಪದ ಆ ಶಿಲ್ಪದಲ್ಲಿ ತಾವು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೇವೆ. ಇರಲಿ. ಇನ್ನು ಪಂಚಸಾಧಾಕ್ಯಗಳು ಬರ್ತಾ ಈ ಸದಲ್ಲಿ ವೀರಶೇತಾದ ಇದೆ. ಪರಶಿವನಲ್ಲಿ ಅಡಗಿದಂಥ ಪರಾಶಕ್ತಿ ನಾದರೂಪ, ಅದು ಬಿಂದು ರೂಪ. ನಾದ ಬಿಂದು ರೂಪದಲ್ಲಿರ್ತಕ್ಕಂಥದ್ದು ಆದಿಶಕ್ತಿಯಲ್ಲಿ ಬರೀ ಅವರಲ್ಲೇ ಸೇರಿಕೊಳ್ಳಲ್ಲ. ಯಥಾಪ್ರಕ ಸ್ತ್ರೀ ಪ್ರಾರಂಭದಲ್ಲಿ ಕೊಡ್ತಾರೆ ನಮ್ಮಲ್ಲಿ. ಆದಿಶಕ್ತಿಯಲ್ಲಿ ಸೇರಿ ಶಿವತತ್ವದ ಉದಯವಾಗುತ್ತೆ. ಅಂದರೆ ಹೆಣ್ಣಿಲ್ದೇ ಇದ್ದರೆ ಇದಿಲ್ಲ, ಎರಡು ಸಮಯ ಆಗಲೇಬೇಕು ಅಂತಕ್ಕಂಥದ್ದು ಅದು ಉದಯ. ಅದೇ ಶಿವ ಸಾಧಾಕ್ಯ ಅಂತಕ್ಕಂಥದ್ದು. ಶಿವ ನಿರ್ಗುಣ, ಸದಾಶಿವ ಸಗುಣ. ಸದಾಶಿವನ ಸಾಧಿಕ್ಯ ನೆನೆಸಿದ್ದು ಅದು ಧ್ಯಾನ ಪೂಜಾದಿಗಳಿಗೆ ಕಾರಣವಾಗ್ತದೆ. ಶಿವ ನಾದರೂಪ, ಸದಾಶಿವ ಬಿಂದು ರೂಪ. ನಾದ ಬಿಂದುಗಳ ರೂಪ ಒಂದಾಗಿ ನಮಗೆ ಅದು ದೃಶ್ಯವಾಗುತ್ತೆ. ಅದೃಶ್ಯ ಬಗೆ 5 ಸಾಧಾಕ್ಯಗಳಲ್ಲೂ 2 ಅದೃಶ್ಯ, 3 ದೃಶ್ಯ. ಶಿವ ಸಾಧಾಕ್ಯದಲ್ಲಿ ಶಾಂತತೀತ ಕಲೆ ಇರುತ್ತೆ ಕೂಡಿದ್ದು, ಪರಾಶಕ್ತಿ ಜನ್ಯ. ಅದು ಪ್ರಸನ್ನ ಸೂಕ್ಷ್ಮವಾಗಿರುತ್ತೆ, ವಿದ್ಯುತ್ ಪ್ರಭಾನ್ವಿತ. ಅದರಿಂದ ಅದೇ ಅಮೂರ್ತ ಸಾಧಾಕ್ಯದಲ್ಲಿ ಶಾಂತಿ ಕಲೆಯನ್ನು ಕುಡಿದು ಆದಿಶಕ್ತಿ ಜನ್ಯವಾದದ್ದು. ಮೂರ್ತ ಸಾಧಾಕ್ಯದಲ್ಲಿ ಇಚ್ಛಾಶಕ್ತಿ ಜನ್ಯ ಮತ್ತು ಕರ್ತೃ ಸಾಧಾಕ್ಯದಲ್ಲಿ ಜ್ಞಾನಶಕ್ತಿ ಜನ್ಯ. ಕರ್ಮ ಸಾಧಾಕ್ಯಕ್ಕೆ ಅಂದರೆ ಹೀಗೆ ಸ್ತ್ರೀ ಪರವಾದದ್ದು ನಮ್ಮ ನಿಶ್ಚಿತ ಜೊತೆಲಿ ಕ್ರಿಯಾಶಕ್ತಿ ಮೂಲಕ ಯಾವುದು ಹೋಗ್ತೀವಿ ಆ ಜನ್ಯವಾದಂಥ ಪರಶಿವ ಪ್ರೀತಿಯಾದದ್ದು ಅಂತಕ್ಕಂಥ ಮಾತಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇನ್ನು ಕಾರಣಾಭಾಗದಲ್ಲಿ ಏನು ಹೇಳ್ತೇವೆ? ಕ್ರಿಯಾಪದ ಪ್ರಥಮ ಪದದಲ್ಲಿ ಶಾಂಭವ ವ್ರತ ಪ್ರತಿವೆ ಗೌಶ್ರೇಷ್ಠಾತಿ. ವೀರಶೈವಕ್ಕೆ ಶಾಂಭವ ವ್ರತ, ಶಾಂಭವ ವ್ರತಕ್ಕೆ ಶಿರೋವ್ರತ ಅಂತ ಕೂಡ ಉಂಟು. ಶಿರೋವ್ರತ ಆಯ್ತು. ಅದು ಇಲ್ಲಿ ಅಕ್ಷ ತೋರಿಸಿ, ಎಲ್ಲಿ ಗಮನಿಸಿ. ಆಗಲೇ ಹೇಳಿದೆ ಶಿವ ರುದ್ರ ಪಶುಪತಿ
ತಲೆ ಮೇಲೆ ಇರ್ತಕ್ಕಂಥ ಇದು ತಿರ್ಯಕ್ ಮೇಲುಗಡೆ ಇರ್ತಕ್ಕಂಥ ರುದ್ರಕನ್ಯರು ಅಂತ ಜಚರಿಯವರು ಇದು ಮಾಡ್ತಾರೆ. ಮತ್ತು ಅವರು ಆ ವರ್ಷವೃಕ್ಷದಲ್ಲಿ ರುದ್ರ ಪಶುಪತಿ ಇರ್ತಕ್ಕಂಥದ್ದು. ಇದು ತಿರ್ಯಕ್ ಸ್ಥಿತಿ. ಇದು ಅವರ ಕಿರೀಟವನ್ನು ಅವನೇನು ಮಾಡ್ತಾರೆ, ತಿರ್ಯಕ್ ಸ್ಥಿತಿಯಲ್ಲಿ ಇಟ್ಟಾಗ ಅಡ್ಡಡ್ಡಾಗಿ ಇಟ್ಟಾಗ ಈ ಸ್ವರೂಪದಲ್ಲಿ ಬರ್ತದೆ. ಅದನ್ನೇ ನೀವು ಲಂಬಾಕಾರವಾಗಿ ಇಡಿ, ಏನು ಆಕಾರ ಬರ್ತದೆ, ಓಂಕಾರ ಸ್ಥಿತಿ ಕಾಣ್ತದೆ ನಮಗೆ. ತಿರ್ಯಕ್ ಸ್ಥಿತಿಯಲ್ಲಿ ಹಾಗಿಟ್ಟಾಗ ಓಂಕಾರ ಸ್ವರೂಪಿಯಲ್ಲಿ ಕಂಡು ಬರ್ತಕ್ಕಂಥದ್ರಿಂದ ನಟವರ್ಜ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಸಿಂಧೂ ಸಂಸ್ಕೃತಿಯ ಇದರಲ್ಲಿ ಕ್ರಿಯಾಯೋಗದ ಚಿಹ್ನೆ ಇದೆ ಮುದ್ರೆಯಲ್ಲಿ. ಶಿವನಲ್ಲಿ ಕ್ರಿಯಾಯೋಗದ ಮುದ್ರೆ ಅವನು ಶಿರೋವೇಶದಲ್ಲಿ ಕಂಡು ಬರುತ್ತೆ. ಅದನ್ನು ಶಿರೋವೇಶ ಅದನ್ನು ನಾವು ಲಿಂಗದಲ್ಲಿ ಒಳಗಡೆ ಸೋಮಸೂತ್ರ ಕಾಣುತ್ತೆ. ಮಧ್ಯೆ ಊರ್ಧ್ವಲಿಂಗನೂ ಇದೆ, ಸೋಮಸೂತ್ರ ಅಂತಕ್ಕಂಥದ್ದು ನಾವು ಇದರ ಲಿಂಗದಲ್ಲಿ ಕಂಡು ಬರುತ್ತೆ. ಈ ಸೋಮಸೂತ್ರದ ಎರಡೂ ಲೆಕ್ಕ ಕೆಳಗಡೆ ನೋಡಿ, ಲಿಂಗದ ಸ್ವರೂಪ ಅದು ಅಕ್ಕಪಕ್ಕ ಹೋಗ್ತಕ್ಕಂಥದ್ದು ಈ ಶಿರೋವೇಶದ ಈ ಮೂರು ಭಾಗ ಇರ್ತಕ್ಕಂಥದ್ದು. ಹೀಗಾಗಿ ಸಿಂಧೂ ಸಂಸ್ಕೃತಿಯ ಸ್ವರೂಪ ಇವತ್ತಿನವರೆಗೂ ಕೂಡ ಹರಿದು ಬಂದಿರತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಔನ್ನತ್ಯ. ಹಾಗಾಗಿ ನಾವು ಯಥಾ ಪ್ರಕಾರ ಕೈಲಾಸೇಶ್ವರ ಇದರಲ್ಲಿರ್ತಕ್ಕಂಥ ರುದ್ರಕನ್ನಿಕೆ ಏನಂತಾರೆ ಜಚರಿಯವರದೇ. ರುದ್ರಕನ್ನಿಕೆಯವರು ಸಪ್ತಮಾನಿಕೆಯರೇ. ವೀರಭದ್ರೋ ಮಹಾತೇಜ ಅಂತೂ ಸನ್ನಿಭ ರುದ್ರಣ ಮಾತೃಾಭಿರಕ್ಷಕ ಅಂತಾರೆ. ಅಂದರೆ ಮಾತೃಗಳ ರಕ್ಷಣೆ ಮಾಡಿದವರು ಅಂತ. ನೀವೆಲ್ಲ ದೇವಸ್ಥಾನಗಳು ಹೋಗಿ ಸಪ್ತಮಾತೃಕೆ ಅಲ್ಲಿ ಆರಂಭದಲ್ಲಿ ವೀರಭದ್ರ ಹೇಳ್ತಾರೆ, ಸಪ್ತಮಾತೃಕೆ ರಕ್ಷಕ ಅಂತಕ್ಕಂಥ. ಇದು ಸಂಸ್ಕೃತಿ, ಸಿಂಧೂ ಸಂಸ್ಕೃತಿ ಬಂದಂಥ ಸ್ಫೂರ್ತಿ. ಹೆಣ್ಣನ್ನು ರಕ್ಷಣೆ ಮಾಡಬೇಕಾದವನು. ಆಕೆ ಅನಾಥೆ ಅಲ್ಲ, ಆಕೆ ಶಕ್ತಿನೇ. ಆದರೆ ಆಕೆಗೆ ರಕ್ಷಕರಾಗಿರ್ಬೇಕಾದವರು ಇವರು ಪುರುಷರಾಗಿರ್ಬೇಕು. ಅದ್ರ ಜೊತೆಗೆ ನಾವು ವೀರಭದ್ರ ಸಪ್ತಮಾತೃಕೆ ಸಾಲಿನಲ್ಲಿ ವೀಣೆಯನ್ನು ಇಟ್ಕೊಂಡಿರ್ತಾರೆ. ಅವ್ರನ್ನ ಆದಶಕ್ತಿ ಇರತಕ್ಕಂಥವ್ರು. ಹಾಗೆ ಹೆಣ್ಣು ಮಕ್ಕಳನ್ನು ರಂಜಿಸೋದು ಅಲ್ಲದೆ ರಕ್ಷಣೆ ಮಾಡ್ಕೊಳ್ತ ಕೆಲಸನೂ ಕೂಡ ಹೌದು ಅಂತಕ್ಕಂಥ ಕಲ್ಪನೆ ನಮಗೆ ಅಲ್ಲಿ ಕಂಡು ಬರ್ತದೆ. ಇದರ ಕೆಳಗಡೆ ಇದು ಶಿರವೇಶದ ಇನ್ನೊಂದು ರೂಪ ಅಷ್ಟೇ. ಮತ್ತು ಲಿಂಗೋದ್ಭವರು ಅಂತಕ್ಕಂಥದ್ದು ಯಾತಕ್ಕಾಗಿ ಹೇಳ್ತೀವಿ ಅಂದರೆ, ಅವರು ವಿದ್ಯಾವಂತರು ಅಷ್ಟೇ ಅಲ್ಲ, ಪರಮ ಸಾತ್ವಿಕರು, ಹಾಗೆ ಅಥವಾ ಪರಮ ಶುಭ್ರರು. ಅದರಿಂದ ಅಯೋನಿಜನ ಎಲ್ಲ ಶಕ್ತಿಯೂ ಇರ್ತಕ್ಕಂಥವ್ರು. ಆದ್ದರಿಂದ ಅವರು ನಮ್ಮಲ್ಲಿ ಋಷಿಮನೆಗಳಿಗೆ ತಮ್ಮಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಶಕ್ತಿಯಿಂದ ಅವರು ಶ್ರುತಿಗಳನ್ನು ವೇದಗಳನ್ನು ಏನು ಮಾಡಿದ್ರು, ಅದೇ ರೀತಿ ಇವರಲ್ಲಿ ಇದರಿಂದ ಅವರು ಲಿಂಗೋದ್ಭವರು ಅಂತಕ್ಕಂಥ ಮಾತು. ಲಿಂಗೋದ್ಭವ ಕೇವಲ ಭೌತಿಕವಾಗಿ ತಗೊಳ್ತಕ್ಕಂಥದ್ದಲ್ಲ, ಅವ್ರ ವಿಶೇಷ ಶಕ್ತಿ ಕಾರಣ ಅವ್ರಿಗೆ ಲಿಂಗೋದ್ಭವರು ಅಂತ ಹೇಳ್ತೀವಿ ಅಷ್ಟೇ. ಇಲ್ಲ, ಇದು ಪರಶಿವ ಪುಗೋದ್ಭವರಾದಂಥ ಶಿವಾಗಮಗಳು 28ರಲ್ಲಿ 10 ಆಗಮಗಳು ವೇದಗಳಿರ್ತಕ್ಕಂಥದ್ದು ಮತ್ತು 18 ಈ 18ರ ಸಂಖ್ಯೆಯನ್ನು ಗಮನಿಸಬೇಕಿಲ್ಲ ಮೇಲೆ. ನಮ್ಮ ತಮಿಳುನಾಡು ಮತ್ತು ಕೇರಳ ಗ್ರಂಥಗಳು, ಸಂಶೋಧನಾ ಗ್ರಂಥಗಳು ಒಂದು ಹೇಳ್ತೇವೆ. ಅಗಸ್ತ್ಯ ಕ್ರಿಸ್ತಪೂರ್ವ 1075ರಲ್ಲಿ 18 ಜನ ವೆಲಿಯರನ್ನ ಗಂಗಾ ತೀರದ ಪಶ್ಚಿಮ ಘಟ್ಟಗಳೇ ಬರ್ತಾನೆ. ವೆಲಿಯರ ಕುಟುಂಬಗಳು ಅವ್ರ ಜೊತೆ ಕುರುಬರ ಮೂಲ ಪುರುಷರ ಅಂತ 60 ಮೂಲಕಟ್ಟುಗಳ ಕರ್ಕೊಂಡು ಬರ್ತಾನೆ. ಅವರು ಗ್ರಾಮ ಪುರೋಹಿತರ ಕಾಲಕ್ಕೆ ಈ 18 ಕುಟುಂಬಗಳು ವೆಲಿಯರು ಬಂದಿರಲ್ಲ, ಅವರಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ಕಟ್ಟಿ ಅಗಸ್ತ್ಯ. ಆ ಕಾಲಕ್ಕೆ ನೀವು ಕುಂಬಾರಿಕೆ ಇದೆಲ್ಲ ವರ್ಣ ವ್ಯವಸ್ಥೆ ಬೇರೆ, ಜಾತಿ ಪದ್ಧತಿ ಬೇರೆ. ಅವರು ಕಸಬದ ದೃಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಿದ್ದಾರೆ ಕಸಬನ್ನ. ಯಾರು ಬೇಕಾದ್ರೆ ಕಸಬ ಮಾಡ್ತಕ್ಕಂಥವ್ರು ಬೇರೆ ಇದಕ್ಕೆ ಹೋಗ್ಬೋದಾಯಿತು. ಜನಕ ಇವರು ಹೇಳ್ತೀವಿ ನಾವು, ಜನಕ ಯಾರು ಕ್ಷತ್ರಿಯ, ಅವನು ಕೃಷಿ ಮಾಡ್ದ. ಒಂದು ಕೆಟ್ಟ ಕಥೆ ರಾಮಾಯಣದ ಸೇರಿಸಿ ತಂಬು ಉದಯ ಆಯ್ತು, ತಪಸ್ಸು ಮಾಡ್ತೀವಿ ಶೂದ್ರ ಅಂತ ಕೆಟ್ಟ ಕತೆ. ರಾಮ ಅಂತ ಕೆಲಸ ಮಾಡ್ತಾರೆ ಅವರು. ಹಾಗಾದ್ರೆ ಜನಕ ಕೃಷಿ ಮಾಡ್ದ. ಯಾಕೆ ಕೃಷಿ ಮಾಡ್ದ? ಋಷಿಯಾಗಿ ವಿಶ್ವಾಮಿತ್ರ ಯಾಕೆ ತಪಸ್ಸು ಮಾಡ್ದ? ಯಾರೋ ಮಧ್ಯ ಸೇರ್ಸಕ್ಕಂಥ ಕಥೆಗಳು ಇರಲಿ. ಹಾಗೆ ವರ್ಣವ್ಯವಸ್ಥೆ ಪರಸ್ಪರ ವಿನಿಮಯಗಳು ಇರ್ತಿತ್ತು. ಹಾಗೆ ಅಂಥ ಇದರ ಸಂದರ್ಭದಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಇದು ಪರಶು ಇರ್ತಕ್ಕಂಥ ವಿಷಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಇರಲಿ. ಹೀಗೆ ಪರಶುವಿನ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ್ಯ ಮುಖಗಳಲ್ಲಿ ಈಗ ವೀರಶೈವದ ಪರಿಕಲ್ಪನೆ ಹೆಚ್ಚು ಬರ್ತದೆ. ಏಕಾಕ್ಷರ
ದ್ವತ್ಯಕ್ಷ 2 ಅಕ್ಷರ, ದ್ವಯಾಕ್ಷರ, ತ್ರ್ಯಕ್ಷರ, ಚತುರಕ್ಷರ, ಪಂಚಾಕ್ಷರ. ಅದಾದ ನಂತರ ಏಕವಕ್ತ್ರ, ದ್ವಿವಕ್ತ್ರ, ತ್ರಿವಕ್ತ, ಚತುರ್ವಕ್ತ, ಪಂಚಮುಖ ಇದರತಕ್ಕಂಥ ಇದರ ತ್ರೇತಾಯುಗ ಕೃತಿಯುಗ ಹೇಳ್ಕೊಂಡು ಬರ್ತಾರೆ. ಅಂದರೆ ಇದರ ಅರ್ಥ ಆ ಯುಗ ಅಂತಕ್ಕಂಥ ಬಹಳ ಇದರಥ ನಮ್ಮ 7000 ವರ್ಷದ ವಿಷಯಗಳಲ್ಲ. ನಿರ್ದಿಷ್ಟ ಕಾಲಮಾನಕ್ಕೆ ನಮ್ಮವ್ರು ಕೊಟ್ಟಂಥ ಆರೋಪಿಸಿದಂಥ ವೈಶಿಷ್ಟ್ಯ ಅಷ್ಟೇ ಅದು. ಅದಾದ ಮೇಲೆ ಮುಂದೆ ಇದರ ದ್ವಾಪರಯುಗಕ್ಕೆ ಬರ್ತಕ್ಕಂಥದ್ದು ರೇಣಿಕ, ದಾರುಕ, ಶಂಕುಕರ್ಣ, ಧೇನುಕರ್ಣ, ವಿಶ್ವಕರ್ಣ 5 ಪಂಚಪೀಠಗಳಿದೆ. ಪಂಚಾಚಾರ್ಯದಲ್ಲಿ ಬರ್ತಕ್ಕಂಥದ್ದು ಲೇಟೆಸ್ಟ್ ಸ್ಟೇಜ್ಗಳು ಅವೆಲ್ಲ. ಆಯಾ ಯುಗಕ್ಕೆ ನಮಗೆ ಕೊಟ್ಟವರು ಅದಕ್ಕೆ ವೈಶಿಷ್ಟ್ಯ ಕೊಟ್ಟು ಹೇಳ್ತಕ್ಕಂಥ ಒಂದು ಕಾಲಮಾನಗಳಷ್ಟೇ ಅವು. ಇದಾದ ಮೇಲೆ ಶಿವಾಗಮೋಕ್ತ ವೀರಶೈವವನ್ನು ನಾವು ಇದು ಮಾಡಿದಾಗ ಮತಾಚಾರ್ಯರು ಸದ್ಯೋಜಾತ ಮುಖೋದ್ಭವರಾದ ಕಾರಣ ರೇಣುಕಾರಾದರು. ಬಡಿ ವೀರ ಗೋತ್ರ ಇರ್ತಕ್ಕಂಥವರು ರಂಭಾಪುರಿ ಬಿಡ್ತಕ್ಕಂಥದ್ದು ಅವ್ರಿಗೆ ಅತಿವರ್ಣ ಇದೆ, ಏಕಾಕ್ಷರ ಪ್ರವರ ಇದೆ, ಅಶ್ವತ್ಥ ದಂಡ ಅವ್ರಿಗೆ ಅದಕ್ಕೂ ಹೇಳ್ತಾರೆ. ಇಲ್ಲಿ ಬರ್ತದೆ ನೋಡಿ, ಆಚಾರ್ಯ ಹೆಸರು ಹೇಳ್ತಕ್ಕಂಥ ರೇವಣಾನಂದ ಮೊದಲು ಬರಬೇಕು, ಅದು ಏಕಾಕ್ಷರದ್ದು. ಅದಾದ ಮೇಲೆ ಎರಡನೇದಿರ್ತಕ್ಕಂಥದ್ದು ಬರಳೆ ಉದ್ಯೈನಿ ಇರ್ತಕ್ಕಂಥ ಅದು ನಂದಿ ಗೋತ್ರ. ಅದಾದಮೇಲೆ 3ನೇದು ಅಘೋರ, ಏಕೋರಾಮರದ್ದು ಕೇದಾರ ಭೃಂಗಿದು. ಅದಾದ ಮೇಲೆ ಪಂಡಿತಾರಾಧ್ಯ ಶ್ರೀಶೈಲ ಪೀಠಕ್ಕೆ ಸಂಬಂಧಪಟ್ಟಿದ್ದು ಮುಕ್ತಕುಚ್ಚ ಪುಚ್ಛ. ಅದಾದಮೇಲೆ ವಿಶ್ವರಾಧ್ಯ ಕಾಶಿ ಈಶಾನ್ಮುಖ ಪರಶುರ ಈಶಾನ್ಮುಖದ ಕಾಶಿ ಇರ್ತಕ್ಕಂಥದ್ದು. ಸೊ ಇವುಗಳ ವೈಶಿಷ್ಟ್ಯ ಏನು ಈ ಗೋತ್ರದ್ದು? ಯಾತಕ್ಕೋಸ್ಕರ ಲಂಬನ ಸೂತ್ರ, ಮುಕ್ತ ಗೋತ್ರ, ವೃಷ್ಟಿ, ಪಡಿಬಡಿ, ಪಂಚವರ್ಣ ಇದು ಯಾತಕ್ಕೆ ಬಂತು ಇರ್ತಕ್ಕಂಥದ್ದನ್ನ ಹೇಳ್ತೀವಿ. ಅದು ಭಾಳ ವೈಶಿಷ್ಟ್ಯಪೂರ್ಣವಾಗಿರೋದ್ರಿಂದ ಅದು ಹೇಳ್ತೀವಿ. ಈ ಸೂತ್ರ ಹೇಳ್ತಕ್ಕಂಥದ್ದು ರೇಣುಕ ಗಣೇಶ್ವರ ಆಂಧ್ರದ ಕೊಲ್ಲಿಪಾಕೆಯಿಂದ ಏಕಾಕ್ಷರದ ಹೇಳ್ತಾ ಇದ್ದಾನು. ಸೋಮೇಶ್ವರ ಲಿಂಗದಿಂದ ಲಿಂಗದ ಅವತರಣ ಅಂತಕ್ಕಂಥ ಮಾತಲ್ಲಿ ಹಾಗೆ ಹೇಳೋದಲ್ಲ. ಅವರು ಭಾಳ ಪವಿತ್ರರು ಅಂತ ಮಹಿಮಾನಿತರಿರ್ತಕ್ಕಂಥದ್ರಿಂದ ಲಿಂಗದಿಂದ ಇದು ಅವತರಿಸ ಅಂತ ಮಾತು. ವೀರಶೈವ ಸಿದ್ಧಾಂತವನ್ನು ಋಷಿ ಮನೆಯಲ್ಲಿ ಉಪದೇಶಿಸುವ ಸಲುವಾಗಿ ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರಿಂದ ಸ್ಥಾಪಿತ ಮಲಯಾಚಲದ ಅಗಸ್ತ್ಯಾಶ್ರಮಕ್ಕೆ ಹೋಗಿ ಅಗಸ್ತ್ಯನಿಂದ ಸತ್ಕಾರ ಪಡೆದು ಪ್ರಾರ್ಥಿಸಿದ ಅಗಸ್ತ್ಯ ಸತ್ಕಾರ ಪಡೆದವರು ತ್ರಿವಿಧ ದೀಕ್ಷೆ ಕೊಟ್ಟ ಶಿವಾದ್ವೈತ ಸೂತ್ರರೂಪವ್ರು ಹೇಳ್ತಾರೆ. ಶಿವಾದ್ವೈತ ಸೂತ್ರರೂಪರು ಹೇಳೋದ್ರಿಂದ ಆ ಪರಮ ಪದವಿಗೆ ಸಾಧನವಾದದ್ದು ಪಡಿಬಿಡಿ ಅಂದರೆ ಪದವಿಡಿ. ಅಂದರೆ ಪದ ಅಂದರೆ ಯಾವ ಸ್ಥಳಕ್ಕೆ ನಾವು ಮತ್ತೆ ಹಿಂತಿರುಗೋಕ್ಕೆ ಆಗೋದಿಲ್ವೋ ಬರೋದಿಲ್ವೋ ಅದೇ ಶ್ರೇಷ್ಠವಾದಂಥ ಪದ ಎಂದು ಕರೆಯೋದು ಇದೆಲ್ಲ. ವಿಧಿ ಅಂದರೆ ಶಿವನ ಆದೇಶ ಹಾಗಾಗಿತ್ತು. ಆ ಪರಮ ಪದವನ್ನು ಗಳಿಸುವ ಸಾಧನವೇ ಪದ ವಿಧಿ. ಅದಕ್ಕೋಸ್ಕರ ಅದು ಪದವಿಡಿ ಸೂತ್ರ ಇರ್ತಕ್ಕಂಥದ್ದಕ್ಕೆ ಹೇಳ್ತಾರೆ. ಎರಡನೇದು ಉಜ್ಜಯಿನಿ. ಬಳ್ಳಾರಾಧ್ಯ ಉಜ್ಜಯಿನಿಗೆ ಅದೇ ಹೇಳ್ತಾರೆ. ಇದಕ್ಕೆ ಮರಳು ಸಿದ್ಧ ಉಜ್ಜಯಿನಿ ಇನ್ನೊಂದು ವಿಶಿಷ್ಟ ಹೇಳ್ತೇನೆ. ಇದು ದಾರ್ಗಾಚಾರ್ಯ ಇದಕ್ಕೆ ಆಚಾರ್ಯ ಸದ್ಧರ್ಮ ಪೀಠ ದದೀಚಿ ಮಹರ್ಷಿ ಇವರಿಗೆ ಬೋಧಿಸಂತೆ ವಷ್ಟಿ ಸೂತ್ರ ಇದನ್ನು ಪಡೆದಿದ್ದಾರೆ. ನೈಮಿಷಾರಣ್ಯದ ದದೀಚಿ ಆಶ್ರಮಕ್ಕೆ ಇವರು ಆಗಮಿಸಿ ದಾರ್ಕಾಚಾರ್ಯ ಆಗಮಿಸಿ ದೀಕ್ಷಾ ಸಂಸ್ಕಾರ ನೀಡಿ ಪುಷ್ಟಿ ಎಂದರೆ ಮಳೆ ಕೃಷಿಗೆ ಜೀವಿಗಳಿಗೆ ಜೀವನಕ್ಕೆ ಆಧಾರವಾದಂಥದ್ದು ಅನ್ನದಾನ ಜಲದಾನದ ಮಹತ್ವ ನಿರೂಪಿಸುತ್ತಾರೆ. ಜೀವಾತ್ಮನ ಹುಟ್ಟು ಸಾವು ಮೋಕ್ಷ ಸ್ವರೂಪವನ್ನು ಧಾರಕರಿಂದ ಆಲಿಸಿ ದದೀಚಿ ವೃಷ್ಟಿ ಸೂತ್ರದ ಮೂಲಕ ಜೀವಾತ್ಮರ ಅಧೋಗತಿ ಶಿವಾನುಗ್ರಹ ಸದ್ಗತಿ ಚಿತ್ತಭ್ರಮೆ ಇತ್ಯಾದಿಗಳನ್ನು ಇದು ಮಾಡಿದ್ದರಿಂದ ಧಾರಕರು ವೃತಾಸುರ ಸಂಹಾರ ಮಾಡಿ ಮಳೆಯನ್ನು ನಿರ್ಮಾಣ ಮಾಡಿ ಈ ಕಾರಣದಿಂದ ಅವರಿಗೆ ಅದನ್ನು ಅನ್ನದಾನದ ಕಾರಣ. ಈ ಅಂಶ ಇನ್ನೊಂದು ಅಂಶ ಅಂದರೆ ಧಾರಕ ಉಜ್ಜಯಿನಿ ಇದ್ದದ್ದು ಮೊದಲು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಅದು ಫೋಟೋ ಇತ್ತು ಎಲ್ಲ ನೋಡಿ ಹೇಳ್ತಾರೆ. ಮಧ್ಯಪ್ರದೇಶದಿಂದ ಸಿದ್ದೇಶ್ವರ ಲಿಂಗ ಅಂದರೆ ಕ್ಷಿಪ್ರಾ ನದಿ ಪಕ್ಕದಲ್ಲಿರ್ತಕ್ಕಂಥ ಇದು ಪೀಠ ಇದು ಸಿದ್ದೇಶ್ವರ ಲಿಂಗ ಹಿಂದುಗಡೆ ಇದರಲ್ಲಿ
ಮಿಥಿಕ್ ಸೊಸೈಟಿ 1904 ಉಜ್ಜಯಿನಿ ಕ್ಷೇತ್ರ ಕಾರ್ಯಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಗಮನಿಸಿದಂಥದ್ದು. ಈ ಉಜ್ಜಯಿನಿ ಪೀಠದ ರಕ್ಷಣೆ ಮಧ್ಯ ಅವರಲ್ಲಿರ್ತಕ್ಕಂಥ ರಾಜನಿಂದ ಅವರಿಗೆ ತೊಂದರೆ ಆಗಲಾಗಿ ಕರ್ನಾಟಕಕ್ಕೆ ಅವರು 15ನೇ ಶತಮಾನ ಬರ್ತಾರೆ, ಅಲ್ಲಿ ವಲಸೆ ಬರ್ತಾರೆ. ಈ ಪೀಠದ ವೈಶಿಷ್ಟ್ಯ ಅಂತಕ್ಕಂಥದ್ದು ವೃಷ್ಟಿ ಸೂತ್ರ ಅಂದರೆ ಜಲಸಂವರ್ಧನೆ ಮಾಡತಕ್ಕಂಥದ್ದು. ಅದರ ಸಂಕೇತವಾಗಿ ಇವತ್ತಿಗೆ ವೃಷ್ಟಿ ಸೂತ್ರದಲ್ಲಿ ಏನು ಮಾಡ್ತಾರೆ, ವಾರ್ಷಿಕವಾಗಿ ತೈಲಾಭಿಷೇಕ ಅಂತ ಚಿಕ್ಕರ ಕಣ್ಣಿ ಸೇವೆ ಅಂತ ಮಾಡ್ತಾರೆ. ವಾರ್ಷಿಕವಾಗಿ ಯಾಕೆ ಚಿಕ್ಕರ ಕಣ್ಣಿ ಸೇವೆ ಅಂದರೆ ಏನು, ತೈಲಕ್ಕೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ರಾಜ ಸಿದ್ದೇಶ್ವರ ಅವರು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಬಾಣ ಬಿಡ್ತಾರೆ, ಅದು ರಕ್ತ ತಾಗಿಬಿಡುತ್ತೆ, ಅವ್ರಿಗೆ ಶಾಪ ಕೊಡ್ತಾರೆ. ಆ ಶಾಪ ತೆಗೆಯೋದಕ್ಕೋಸ್ಕರ ಅವನೇನು ಮಾಡ್ತಾರೆ, ತೈಲ ಹಚ್ತಾರೆ, ಅವ್ರು ಹೇಳಿ ಒಪ್ಪಿಸ್ತಾರೆ. ಹಾಗಾಗಿ ಅವ್ರು ಪ್ರತಿನಿತ್ಯ ಶಿಖರಕ್ಕೆ ತೈಲ ಇವತ್ತು ಕೂಡ ವರ್ಷದಲ್ಲಿ ಅರ್ಪಿಸ್ತಾರೆ. ಅದಕ್ಕೆ ಚಿಕ್ಕರ ಕಡ್ಡಿ ಸೇವೆ ಅಂತ ಹೇಳ್ತಾರೆ. ಇವತ್ತು ಕೂಡ ಜನ ಅಲ್ಲಿ ಹೋಗ್ತಾರೆ. ಇದರ ಇನ್ನೊಂದು ವೈಶಿಷ್ಟ್ಯ ಅಂದರೆ ಆ ತೈಲಕ್ಕೆ ಏನು ಅರ್ಪಿಸ್ತಾರೆ ಶಿಖರಕ್ಕೆ, ರೈತರು ಹೋಗಿ ಬೀಜಗಳನ್ನು ಅರ್ಪಿಸ್ತಾರೆ, ಬೆಳೆಸಿದ್ದಾರೆ. ಬೀಜ ಅರ್ಪಿಸಿದ ಮೇಲೆ ಏನಾಗುತ್ತೆ, ಬೀಜ ಎಲ್ಲ ವಿವಿಧ ರೈತಗಳು ಅರ್ಪಿಸಿದಾಗ ಆ ಪ್ರಸಾದ ತೊಗೊಂಡೋಗ್ತಾರೆ. ಅಂದರೆ ಬೀಜ ವಿನಿಮಯ ದೃಷ್ಟಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಮಗೆ ಸಾಲ ಕಂಡು ಬರುತ್ತೆ. ಒಂದು ನಿಷ್ಠ ಆಚಾರ ಪಾರಂಪರಿಕವಾಗಿದ್ದರೂ ಕೂಡ ಬೀಜ ವಿನಿಮಯವಾಗಿರ್ತಕ್ಕಂಥ ಇದನ್ನು ತಗೊಂಡು ರೈತರು ತಮ್ಮ ಬೆಳೆಯಲ್ಲಿ ಇಡ್ತಾರೆ. ಹೀಗಾಗಿ ಒಂದು ಸಂಸ್ಕೃತಿಯ ಒಂದು ನಿರ್ದಿಷ್ಟ ವೈಜ್ಞಾನಿಕ ನೆಲೆ ಇವತ್ತು ಆಧುನಿಕ ಕಾಲಕ್ಕೂ ಕೂಡ ಎಷ್ಟು ಸೂಕ್ತವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿ ಬರ್ತದೆ. ಇದಾದ ಮೇಲೆ ಮುಂದೆದು ಘಂಟಾಕರ್ಣ ಶಿವಾಚಾರ್ಯ ಎಲ್ಲ ಇದು ಘಂಟಾಕರ್ಣ ಶಿವಾಚಾರ್ಯರದು ವ್ಯಾಸಮುನೀಶ್ವರಿಗೆ ಲಂಬನ ಸೂತ್ರ ಪ್ರದಾನ ಮಾಡ್ತಾ ಅವರು ದ್ರಾಕ್ಷಾರಾಮ ಕ್ಷೇತ್ರದ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸದಾಶಿವರಿಂದ ಬೋಧನೆಯನ್ನು ಶಿವಸ್ವರೂಪ ಪ್ರತಿಪಾದಿಸ್ತಕ್ಕಂಥ ಲಂಬನವನ ಸೂತ್ರವನ್ನು ಅವ್ರು ಹೇಳ್ಕೊಡ್ತಾರೆ. ಅಂದರೆ ಯಾತಕ್ಕೆ ಲಂಬನ ಸೂತ್ರ ಅಂತ ಕರೀತಾರೆ, ಇದಕ್ಕೆ ಅಲ್ಲಿ ಜಲಸಂಧರ್ಭದ ಕಾರಣ ವೃಷ್ಟಿಶ್ರಿತ ಅಂತ ಕರೆದ್ರು, ಅಲ್ಲಿ ಪದ ನಿಮಿತ್ತ ಪಡಿವಡಿ ಅಂತ ಕರೆದ್ರು. ಇಲ್ಲಿ ಯಾತಕ್ಕೆ ಲಂಬನ ಸೂತ್ರ ಅಂತ ಕರೀತಾರೆ, 36 ತತ್ವಗಳಿಂದ ಈ ಇದನ್ನ ವಿಶ್ವವನ್ನು ಅತ್ಯತಿಷ್ಠಾತ ಶಾಂಗುಲ ಇತ್ಯಾದಿ ಶ್ರುತಿ ವಾಕ್ಯಗಳಿಂದ ಎಲ್ಲ ಸೂತ್ರಗಳನ್ನು ಹೊಂದಿದ್ದರಿಂದ ಎಲ್ಲ ಜ್ಞಾನ ಹೊಂದಿ ಲಂಬವಾಗಿ ಪ್ರತಿಪಾದಿಸ್ತಕ್ಕಂಥದ್ದಾದ್ದರಿಂದ ಅದಕ್ಕೆ ಲಂಬನ ಸೂತ್ರ ಅಂತಕ್ಕ 36 ತತ್ವಗಳು ಹೇಳೋದ್ರಿಂದ ಅದಕ್ಕೆ ಲಂಬನ ಸೂತ್ರ. ಅಂದರೆ ಪ್ರತಿಯೊಂದು ಸೂತ್ರಕ್ಕೆ ಅರ್ಥಗರ್ಭಿತವಾಗಿ ನಾವು ಜನ ಮಾಡೋದು. ಮತ್ತು ಧೇನುಕರ್ಣ ಶ್ರೀಶೈಲ ಪೀಠಕ್ಕೆ ಸಂಬಂಧಪಟ್ಟದ್ದು. ಅದು ಈ ಧೇನುಕರ್ಣ ಗಣೇಶ್ವರರು ಶ್ರೀಶೈಲ ಮಲ್ಲಿಕಾರ್ಜುನದಿಂದ ಮಾಡಿದವರು ಸಾನಂದ ಋಷಿ ಆಶ್ರಮಕ್ಕೆ ಆಗಮಿಸ್ತಾರೆ. ಅಲ್ಲಿ ಮುಕ್ತಿಗುಚ್ಚ ಸೂತ್ರ ಅಂದರೆ ಆ ಸೃಷ್ಟಿಯ ಎಲ್ಲ ಅಂಶಗಳನ್ನು ಶಿವಶಕ್ತಿ ವಿಷಯದ ತತ್ವಗಳನ್ನು ಮುತ್ತುಗಳಿಂದ ಕೂಡಿ ಮುಕ್ತಾಗುಚ್ಛ ಆಯಿತು. ಆದ್ದರಿಂದ ಎಲ್ಲವೂ ಪೃಥ್ವಿ ತತ್ವಗಳ ಮೂಲಕ ಪೃಥ್ವಿ ಮೂಲಕವಾಗಿದ್ದರಿಂದ ಆರೋಪವಾಗಿದ್ದರಿಂದ ಅದನ್ನು ಮುಕ್ತಿಗುಚ್ಚ ಪುತ್ರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಅರ್ಥಕ್ಕೂ ಅರ್ಥವತ್ತಾಗಿದೆ. ಮತ್ತು ಕೊನೆಯದು ದ್ವಾಪರದಲ್ಲಿ ವಿಶ್ವಕರ್ಣ ಅಂದರೆ ಕಾಶಿಪೀಠ, ಅಲ್ಲಿ ಕಾಶಿ ವಿಶ್ವೇಶ್ವರ ಲಿಂಗದಿಂದ ವೀರೇಶ್ವರ ಧರ್ಮ ಸಂಸ್ಥಾಪನಾಚಾರ್ಯ ಅವತರಿಸಿ ಅಲ್ಲಿ ಕಾಶಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅಲ್ಲಿ ಸಂಸ್ಕಾರ ನೀಡಿ ದೀಕ್ಷಿತ ನೀಡಿ ಪವಿತ್ರವಾಗಿ ಅದರ ಜ್ಞಾನವನ್ನು ಕೊಡ್ತಾರೆ. ಅಂದರೆ ದೂರ್ವಾಸನಿಗೆ ಬಹಳ ಕೋಪ, ಆ ಕೋಪ ಹಬ್ಬಕ್ಕೆ ಜ್ಞಾನ ಬೇಕು ಕಣಪ್ಪ ಅಂಥೇಳಿ ಜ್ಞಾನ ಕೊಟ್ಟಿದ್ದರಿಂದ ಅದು ಜ್ಞಾನ ಸಿಂಹಾಸನ ಅಂತ ಆಗುತ್ತೆ. ಹೀಗೆ 5 ಸಿಂಹಾಸನಗಳಿಗೆ ತಮ್ಮದೇ ಅಂತ ಇದನ್ನು ಕೊಟ್ಟು ಇದರಿಂದ ವಿವೀರಶೈವ ಪರಿಣಿತವಾದಂಥ ಇದನ್ನು ಸಂತತಿ ಹೇಳ್ತಾರೆ. ಇದಾದ ಮೇಲೆ ಗೋತ್ರನಾಮದ ಬಗ್ಗೆ ಕೆಲವು ಅಂಶಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ಹೀಗೆ ಗುರುಕೃಪೆಯಿಂದ ಶಿಕ್ಷೆ ಅದರಂತೆ ಪೂರ್ವದ ಜಾತ್ಯಾದಿಗಳನ್ನು ವಿಚಾರ ಸಂಖ್ಯೆ ಗುರು ಹಸ್ತದಿಂದ ಹುಟ್ಟಿದ ಬಳಿಕ ಅಪ್ರಾಕೃತ ಭಕ್ತರಿಗೆ ಜನ್ಮ ಜಾತ್ಯಾದಿಗಳು ಕಲ್ಪಿಸಲಾಗೋದಿಲ್ಲ. ಆದರೆ ಅದು ಜಾತೀಯತೆವಾದವು ವೀರಶೈವದಲ್ಲಿ ಇದ್ದು ವರ್ಣಗಳಿಗೆ ಅವಕಾಶವಿಲ್ಲ ಅನ್ನೋ ಮಾತನ್ನು ಅದನ್ನು ಹೇಳ್ತಾರೆ. ಶಿವಾಗಮಗಳು ಪಂಚಮಕ್ಕಳಿಂದ ಆಗಲೇ ಹೇಳಿದ್ದೇನೆ. ಮತ್ತು ವೀರಶೈವದಲ್ಲಿ ಲಿಂಗಧಾರಣ ಸ್ಥಳಗಳು ಉತ್ತಮಾಂಗೇ ಗಲೆ ಮತ್ತು ಕ್ಷೇತ್ರದ ಇದರಲ್ಲಿ ನಿತ್ಯಂ ಸಾವಧಾನೇನ ಧಾರಣೀಯತೆ. ಉತ್ತಮಾಂಗನಿಗೆ ಅಂದರೆ ಆಗಲೇ ಹಣೆ ಪಟ್ಟಿಯಲ್ಲಿ ನೀವು ನೋಡಿರಬೇಕು. ಹಣೆ ಪಟ್ಟಿಯಲ್ಲಿ ಬಹುಶಃ ರುದ್ರದೇವರು ಇದರಲ್ಲಿ ಲಿಂಗ ಇತ್ತು ಅಂತಕ್ಕಂಥ ಇದನ್ನು ವೀರಶೈವರಲ್ಲಿ ಶಿರದಲ್ಲಿ
ಮತ್ತು ಕಂಕಳಿನಲ್ಲಿ ಎದೆಯಲ್ಲಿ ಇದನ್ನು ಧರಿಸ್ಕೊಳ್ತಕ್ಕಂಥ ಇದನ್ನು ಹೇಳ್ತಾ ಇದರಲ್ಲೂ ಕೂಡ ಲಿಂಗಧಾರಣ ಸ್ಥಾನಗಳೆಲ್ಲ ಇದು ಮಾಡ್ತಾರೆ. ಹೀಗಾಗಿ ವೀರಶೈವದ ಆಧಾರ ಗ್ರಂಥ ದರ್ಶನವೆಂದರೆ ಸೂಕ್ಷ್ಮಗಮ ಎಂದು ಹೇಳಬೇಕು. ಹಿಂದೂ ಸಂಸ್ಕೃತಿಗೆ ಮೂಲವಾದಂಥ ಸಿಂಧೂ ತೀರದ ಉತ್ಕರ್ಣ ದೊರೆತಂಥ ಹರಪ್ಪ ಮಹಿದವರು ದೊರೆತಂಥ ಇದರಲ್ಲಿ ಚಿತ್ರದ ಪಶುಪತಿಯ ರುದ್ರನಲ್ಲದೆ ಶಿವನಲ್ಲ. ಶ್ರೀರುದ್ರನು ಸೈಂಧವ ಸಂಸ್ಕೃತಿ ರೂಪಿಸಿದ ಮಹಾಪುರುಷ, ತೇಜಸ್ವಿ ಪುರುಷ ಅಂತಾಗಿ ಆತನ ಆರಾಧನೆಯಲ್ಲಿ ಪ್ರಚುರವಾಗಿತ್ತು. ಪಶುಪತಿ ರುದ್ರನೆಂದೇ ಹೆಸರಾದ ಪಶುಪತಿ ಮತ್ತು ಲಿಂಗ ಸಂಸ್ಕೃತಿಯನ್ನು ವೀರಶೈವಕ್ಕೂ ಷಟ್ಸ್ಥಲಕ್ಕೂ ಲಿಂಗ ತತ್ವಕ್ಕೂ ಮೂಲವಾಗಿರುವುದು. ಅಂತಾಗಿ ಸಿದ್ಧಾಂತ ಶಿಖಾಮಣಿ ಪಶುಪತಿ ಸಾರವಾಗಿದೆ. ಶ್ರೀ ಜಸಣಿಯವರು ಹೇಳ್ತಾರೆ, ಏಕೋ ರುದ್ರ ಪರಂಜ್ಯೋತಿ ಪರಮಾತ್ಮ ಸನಾತನ ಪುರುಷ ಶಾಶ್ವತ ಸ್ಥಾಣುರುದ್ರ ರೇತಕ ಶ್ರೀಯಪ್ಪ ಕವಿ. ಶ್ರೀರುದ್ರ ಅದ್ವಿತೀಯ ಪರಮಚೇತನ ಸನಾತನ ಸ್ಥಾಣು ಇದು ಮೂವರು ತಾಯಿ ಮತ್ತು ಮೂವರು ಕಂಡೋಳವರು, ಆದ್ದರಿಂದ ಅಂಬಾ ಪರ ಆದವ್ಯ ಎಂಬುದಾಗಿ ಆತನ ಹೆಸರು. ಹೀಗಾಗಿ ವಿವಿಧ ಸ್ಥಾನಗಳಿಂದ ವೀರಶೈವದಲ್ಲಿಂಥ ವೈಶಿಷ್ಟ್ಯಗಳನ್ನು ನಾವು ಕಂಡು ಬರ್ತೀವಿ. ಇಂಥ ವಿಶಿಷ್ಟ ಸಂದರ್ಭಗಳಿಂದ ನಾವು ಸಿಂಧೂ ಸಂಸ್ಕೃತಿಯಿಂದ ಬಂದು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಂಡು ಬರ್ತಾಯಿದೆ. ವೀರಭದ್ರ ಸಂದರ್ಭದಲ್ಲೂ ಕೂಡ ಹೇಗೆ ಹೇಳಿದಿರಿ ಕಂಡಿರಬಹುದು ಮತ್ತು ಹಲವೆಡೆ ಶಾಸ್ತ್ರದಿರ್ಬೋದು. ವೀರಭದ್ರ ವಿಶಿಷ್ಟವಾಗಿ ಇಂಥ ಆಚರಣೆಗಳು ನಡೆದು ತನ್ನದೇ ಆದಂಥ ಇದನ್ನು ಇಡೀ ಕರ್ನಾಟಕದಲ್ಲಿ ಈ ವೀರಗೋತ್ರದ ಸಿದ್ಧಿಪುರುಷರಾಗಿ ವೀರಭದ್ರ ಎಲ್ಲ ಕಡೆಯೂ ಕೂಡ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಹಾಗೆ ನಮ್ಮ ಇದು ಪ್ರಳಯಕಾಲದ ವೀರಭದ್ರ ಇಲ್ಲಿರಬಹುದು. ಮತ್ತು ನಮ್ಮ ಮೈಸೂರು ಮ್ಯೂಸಿಯಂನಲ್ಲಿ ಅವರಿಗೆ 32 ದ್ವಾತ್ರಿಂಶದ ಅಂತಕ್ಕಂಥದ್ದು ಅವರಿಗೆ 32 ಹಸ್ತ ಇರ್ತಕ್ಕಂಥ ಅಲ್ಲಿ ಇವನ ರುದ್ರಕೋಪ ಸಭ ಜಟಾಯಿಂದ ಬಂದಿದ್ದರಿಂದ ಆ ಜಟಾ ಸ್ವರೂಪದ ಇರ್ತಕ್ಕಂಥ 32 ಕೈಗಳ ವೀರಭದ್ರ ನಮಗೆ ಮ್ಯೂಸಿಯಂನಲ್ಲಿ ಕಂಡು ಬರುತ್ತೆ. ಹೀಗೆ ವಿಶಿಷ್ಟ ಶಿಲ್ಪಗಳು ಕೂಡ ಅವರು ಇಡೀ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಇಂಥ ವೀರಭದ್ರ ವೀರಶೈವದ ಒಂದು ವಿಶಿಷ್ಟ ಪುರುಷ ಅಂತ ಹೇಳ್ತಕ್ಕಂಥ ವೀರಶೈವ 1000 ನೆಲೆಯಿಂದ ನಾವು ಕಂಡು ಹಿಡ್ಕೊಂಡು ಸಾಕಬೇಕು. ಹೀಗಾಗಿ ಇಂಥ ಸಂದರ್ಭವೆಲ್ಲ ಒದಗಿಸಿಕೊಟ್ಟಂತಹ ಮತ್ತು ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇಂಥ ಜ್ಞಾನದ ವಿಸರಣೆಗೆ ನಮ್ಮ ಶಾಮನಾಥ ಕುಮಾರಿ ಅವರ ಅಣ್ಣ ದತ್ತಿ ಇಟ್ಟು ಇದಕ್ಕೆ ಅವಕಾಶ ಮಾಡಿಕೊಟ್ಟು ಮ್ಯೂಸಿಕ್ ಇಟ್ಟು ಅವಕಾಶ ನಾವು ಒದಗಿಸಿಕೊಟ್ಟು ಅದಕ್ಕೂ ಕೂಡ ಕೃತಜ್ಞ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.